ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಆಗಸ್ಟ್ 31ರಂದು ಜೆಡಿಎಸ್ ಸತ್ಯಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅನ್ನ ನೀಡುವ ಕೈಗೆ ಅಪವಾದ ತರುವಂತಹ ಕೆಲಸವನ್ನು ಭ್ರಷ್ಟರು ಹಾಗೂ ದುಷ್ಟರು ಸೇರಿಕೊಂಡು ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಯಾವುದೇ ಮುಂಜಾಗ್ರತೆಯನ್ನು ವಹಿಸದೆ ಹೋರಾಟದ ಮಾತಿಗೆ ಬೆಲೆಯನ್ನು ನೀಡಿ 7 ಕೋಟಿ ಜನರನ್ನ ಧಿಕ್ಕರಿಸಿ ಎಸ್ಐಟಿ ತಂಡವನ್ನು ರಚನೆ ಮಾಡಿದ್ದು. ಇದರ ಹಿಂದೆ ರಾಜ್ಯ ಸರ್ಕಾರದ ಷಡ್ಯಂತ್ರ ಕೂಡ ಇರಬಹುದು ಎನ್ನುವಂತಹ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿ ಷಡ್ಯಂತ್ರ ವಿರುದ್ಧ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಜೆಡಿಎಸ್ನ ಹಾಲಿ ಮಾಜಿ ಶಾಸಕ ವಿಧಾನ ಪರಿಷತ್ ಸದಸ್ಯರು ಒಳಗೊಂಡು ಯಾತ್ರೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಎಂಬೈ ಮುಧೋಳ ಅವರು ಹೇಳಿದ್ದಾರೆ. ಏನು ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಯೋಗ್ಯ ಕ್ರಮ ಹಾಕಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಮ್ಮ ಹಾಸನ ನಗರದ ಸಮೀಪ ಇರುವಂತ ಕದಲಿ ಎಂಬ ಸ್ಥಳಕ್ಕೆ ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲೆಯಿಂದ ಕಾರ್ಯಕರ್ತರು, ಅಧ್ಯಕ್ಷರು ಹಾಗೂ ಸಂಬಂಧಿಸಿದ ಪದಾಧಿಕಾರಿಗಳು ಒಂದುಗೂಡಿ ಅಲ್ಲಿಂದ ಬೆಳಿಗ್ಗೆ 11 ಗಂಟೆಗೆ ಧರ್ಮಸ್ಥಳಕ್ಕೆ ವಾಹನಗಳ ಮುಖಾಂತರ ಯಾತ್ರೆಯನ್ನು ಕೈಗೊಂಡು 12 ಗಂಟೆ 30 ನಿಮಿಷಕ್ಕೆ ಧರ್ಮಸ್ಥಳವನ್ನು ತಲುಪಿ ಧರ್ಮಸ್ಥಳ ಗ್ರಾಮದಿಂದ ಶ್ರೀಮಠದವರೆಗೂ ಪಾದಯಾತ್ರೆಯನ್ನು ಕೈಗೊಂಡು ಯಾರ್ಯಾರು ಈ ಒಂದು ಶ್ರೀಮಠದ ಹೆಸರನ್ನ ಕೆಡಿಸಬೇಕು, ಅಪಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಾರ ಅವ್ರ ಮ್ಯಾಗ ಯೋಗ್ಯ ಕ್ರಮ ಆಗಬೇಕು, ಇದಕ್ಕೆ ಕೇಂದ್ರ ಸರ್ಕಾರ ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸತ್ಯ ಯಾತ್ರೆ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡಿವಿ. ಅದರಿಂದ ನಮ್ಮ ಗದಗ ಜಿಲ್ಲೆಯ ಪರವಾಗಿ ನಮ್ಮ ಅಧ್ಯಕ್ಷರು ಅದಕ್ಕೆ ಉದ್ದೇಶ ಏನಂತಂದ್ರೆ ಧರ್ಮಸ್ಥಳದ ಹೆಸರನ್ನು ಇವರು ಇಷ್ಟಲ್ಲದೆ ಇವತ್ತು MD ಸಮೀರ್, ಚೆನ್ನಯ್ಯ, ಮಟ್ಟಣ್ಣವರು, ತಿಮ್ಮರೆಡ್ಡಿ ಅವರು ಇವರು ಸುಳ್ಳು ಅಪರಾಧವನ್ನು ಜನರಿಗೆ ತಪ್ಪು ಸಂದೇಶನ ಕಳಿಸ್ಯಾರ. ಆದ್ರೆ ಇವರು ಏನು ಅನ್ಕೊಂಡಿದ್ರು ಅಂದ್ರೆ ಅದು ತಿರುಗುಬಾಣ ಆಗಿದೆ. ಅಂದ್ರೆ ಅಲ್ಲಿ ಏನೈತೆ ಅಂದ್ರೆ ಸತ್ಯ ಇದೆ ಅಂತೇಳಿ ಇವ್ರ ಮ್ಯಾಗ ಶಿಸ್ತು ಕ್ರಮ ಉಲ್ಟಾಗತೈತಿ. ಮತ್ತೆ ಇವತ್ತೊಂದು ಬೇರೆ ಬೇರೆ ಏನೇನೋ ಹೊಂಡ್ಸಕತ್ತಾರ. ಇದು ದಯವಿಟ್ಟು ಯಾವ ಭಕ್ತರು ಯಾವುದೇ ಧರ್ಮಸ್ಥಳಗೆ ಮಟ್ಟಕ್ಕೆ ಒಂದು ಏನು ಜಾತಿ, ಧರ್ಮ, ಪಕ್ಷ ಎಲ್ಲವನ್ನೂ ಕೂಡ ಮೀರಿ ರಾಜ್ಯದ ಸಮಸ್ತ ಜನತೆ ಪೂಜಿಸುವ ಧರ್ಮಸ್ಥಳ ಶ್ರದ್ಧಾ ಕೇಂದ್ರದ ಬಗ್ಗೆ ಹಲವು ಕಾರಣದ ಕೈಗಳು ಅಪಪ್ರಚಾರವನ್ನು ನಡೆಸ್ತಾ ಇರುವುದನ್ನು ಜೆಡಿಎಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ. ಪವಿತ್ರ ತೀರ್ಥ ಕ್ಷೇತ್ರದ ನಡೆಸುತ್ತಿರುವಂತಹ ಅಪಪ್ರಚಾರವನ್ನು ಖಂಡಿಸಿ ಜೆಡಿಎಸ್ ಪಕ್ಷದಿಂದ ಆಗಸ್ಟ್ 31ರಂದು ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಹಮ್ಮಿಕೊಂಡಿದ್ದು ರಾಜ್ಯದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಹೇಳಿ ಕರೆಯನ್ನ ನೀಡಿ ಜೆಡಿಎಸ್ ಮುಖಂಡ ಬೋರ್ಡೆ ಪ್ರಕರಣದ ಸತ್ಯಾಸತ್ಯತೆಯನ್ನ ಹೊರಗೆ ತರಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ತನಿಖೆಯನ್ನ NIAಗೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಜೆಡಿಎಸ್ನ ಮುಖಂಡ ರಾಜ್ಯದ ಪವಿತ್ರ ಕ್ಷೇತ್ರವಾಗಿರುವಂತಹ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ನಡೆಸಲು ದೊಡ್ಡ ಷಡ್ಯಂತ್ರವನ್ನು ನಡೆಸಲಾಗ್ತಾ ಇದ್ದಾರೆ. ಇದರ ಹಿಂದೆ ಹಲವು ದುಷ್ಟ ಶಕ್ತಿಗಳ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯೆ ಅನುಷ್ಠಾನಗೊಂಡಿರುವಂತಹ BRTCS ಈ ಒಂದು ಯೋಜನೆಯಿಂದ ಆಗ್ತಾ ಇರುವಂತಹ ಅನುದಾನಗಳ ಸದ್ಯ ತಗ್ಗುವ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಪ್ರತಿನಿತ್ಯ ಈ ಒಂದು ಚಿಗರಿ ಬಸ್ಗಳಿಂದ ಏನಾದರೂ ಅನಾಹುತ ಆಗುತ್ತಲೇ ಇರುತ್ತದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು ನಡೆದಿದೆ. ಈ ಒಂದು ನಗರದ ನವಲೂರು ಬ್ರಿಡ್ಜ್ನ ಬಳಿ ಚಿಗರಿ ಬಸ್ ಪಾದಚಾರಿಯೊಬ್ಬರಿಗೆ ಗುದ್ದಿರುವಂತಹ ಘಟನೆ ನಡೆದಿರುವ ಕಾರಣಕ್ಕಾಗಿ ತೀವ್ರ ಗಾಯಗೊಂಡಿದ್ರು. ಸದ್ಯ ಆತನನ್ನು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಿಗರಿ ಈ ಒಂದು ಬಸ್ನಿಂದ ಆಗಿರುವಂತಹ ಅನಾಹುತ ವಿರೋಧಿಸಿ ಇಲ್ಲಿ ಸಾರ್ವಜನಿಕರು ದಿಢೀರಾಗಿ ರಸ್ತೆಗೆ ಇಳಿದು ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನು ಮಾಡಿದರು.
ಒಂದು ಆ ಕಡೆ ಎಂಟೆ ಅಲ್ಲಿದ್ರೆ ಜೋರ್ ಬರ್ತಾರೆ ನಿಮ್ಮ ಇವರು ಮಾಡಕ್ಕಾಗಲಿಲ್ಲ ಅವ್ರು ಮಾಡ್ಕೊಂಡ್ರು ಇವ್ರು ಮಾಡಕ್ಕಾಗಲಿಲ್ಲ. ಸಖಿ ಸೆಂಟರ್ ಮತ್ತು ಮಹಿಳಾ ಪೊಲೀಸ್ ಠಾಣೆಯ ಮಹಿಳಾ ಮತ್ತು ಮಕ್ಕಳ ಆಯೋಗದ ಸದಸ್ಯರು ದಿಢೀರ್ ಭೇಟಿ ನೀಡಿರುವಂತಹ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರದ ಸಖಿ ಸೆಂಟರ್ ಎನ್ನುವಂಥದ್ದು ಮತ್ತು ಮಹಿಳಾ ಪೊಲೀಸ್ ಠಾಣೆಗೆ ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಅವರು ಭೇಟಿಯನ್ನ ನೀಡಿದ್ರು, ಪರಿಶೀಲನೆ ಕೂಡ ನಡೆಸಿದ್ರು. ಅಪೌಷ್ಟಿಕತೆ ಮಕ್ಕಳ ದಾಖಲಾತಿ ಸೇರಿದಂತೆ ಮಕ್ಕಳ ಬಗ್ಗೆ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ರು. ಸಖಿ ಸೆಂಟರ್ಗಳಲ್ಲಿ ಮಕ್ಕಳ ವಾರ್ಡ್ಗಳಲ್ಲಿ AC ಸೇರಿದಂತೆ ಸೂಕ್ತ ಕ್ರಮವನ್ನ ಮಾಡಬೇಕು, ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡಲಿಲ್ಲ ನೀವು ಅಂತ ಹೇಳಿ ಶಶಿಧರ್ ಕೋಸುಂಬೆ ಅವರು ಸಖಿ ಸೆಂಟರ್ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರುವಂತಹ ದೃಶ್ಯ ಇದು. ಯಾರು ಇರೋ ಲಾಕ್ ಇರುತ್ತೆ ಅಂತ ಹೇಳಿದ್ರು ಅಂದ್ರೆ ಲಾಕ್ ಅಂದ್ರೆ ಮೀನ್ಸ್ ಡೋರ್ ಮುಂದೆ ಮಾಡಿರ್ತೀವಿ ಅಷ್ಟೇ. ಲಾಕ್ ಮಾಡಿದ್ರೆ ನಾವು ಒಳಗೆ ಇರ್ತೀವಿ ಸರ್. ಅಂದ್ರೆ ಲಾಕ್ ಮಾಡಿದ್ರು ಒಳಗೆ ಇರ್ತೀರಿ. ಅದೇ ಹೆಂಗೆ ಹೊರಗಿದ್ರು ಲಾಕ್ ಮಾಡ್ಕೊಳ್ಳೋಕೆ ಹೇಳ್ತೀರಾ? ಅಲ್ಲ ಸರ್, ಈಗ ನಾವು ಎಲ್ಲರೂ ಹುಡುಗಿರೇ, ಯಾರು ಜೆಂಟ್ಸ್ ಇಲ್ಲ, ಹಿಂಗಾಗಿ ನಾವು ಡೋರ್ ಹಾಕಿರುತ್ತೆ ಆದ್ರೆ ಹೊರಗಡೆ ಅವ್ರು ಏನ್ ಹೇಳ್ತಾರೆ, ಡೋರ್ ಹಾಕಿರ್ತೀರಿ ಗೌಡ್ರೆ ಲಾಕ್ ಹಾಕಿರ್ತೀವಿ ಆಫೀಸರ್ ಇದ್ರಿ. ಈ ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು ಪ್ರತಿಯೊಂದು ನಿಮ್ಗೆ ಒಪ್ಪಿಕಿರ್ತೀವಿ. ಈ ಜಿಲ್ಲಾ ಕೇಂದ್ರ ಅಂತಿದೆ ಕೆಲಸ ಮಾಡ್ತಾ ಇದ್ರಿ, ಇನ್ನೆಷ್ಟು ಅವ್ರದ್ದು ಸಹಿ ಇರಬೇಕು ಕಂಪಲ್ಸರಿ. ಈ ಕಾಲಮಲ್ಲಿ ಕಾಲಮೇ ಇಲ್ಲ, ಆ ಕಾಲಮ್ ಇರಬೇಕು ಸಹಿ ಕಂಪಲ್ಸರಿ. ಇದು ಚೇಂಜ್ ಮಾಡಬೇಕು. ನೀವು ಯಾರಿದ್ದಾರೆ ಅವರು ರಿಜಿಸ್ಟರ್ ಚೇಂಜ್ ಮಾಡಬೇಕು. ಸರಿಯಾದ ರಿಜಿಸ್ಟರ್ ಶಾಲೆಯಲ್ಲಿ ಮಾಡಿದ್ರಿ ಅಂದ್ರೆ ಏನರ್ಥ, ಏನಾಯ್ತು ಅಂತ ಯಾರು ಜವಾಬ್ದಾರಿ, ಸಂಬಂಧಪಟ್ಟಂತ ಪ್ರಕರಣಗಳಿಗೆ ಯಾರು ಇದ್ರ ಜವಾಬ್ದಾರಿ ಬೇಕಲ್ಲ. ಭೇಟಿ ಕೊಟ್ಟಿದ್ವಿ. ಸಖಿ ಒನ್ ಸ್ಟಾಪ್ ಸೆಂಟರ್ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿಯೇ ಒಂದು ಕೂಸಿನ ಮನೆ ಅಂತೇಳಿ ಮಾಡಿದ್ದಾರೆ ಪುಣ್ಯಾತ್ಮ. ಸಖಿ ಒನ್ ಸ್ಟಾಪ್ ಸೆಂಟರ್ ಕಲ್ಪನೆ, ಅಲ್ಲಿ ಬರ್ತಕ್ಕಂಥ ಸಂತ್ರಸ್ತರಿಗಾಗಿ ಪ್ರತ್ಯೇಕವಾದಂಥ ವ್ಯವಸ್ಥೆ ಇರಬೇಕು. ಆದರೆ ಅಲ್ಲಿ ಒಳಗೆ ಕೂಸಿನ ಮನೆ ಮಾಡಿದ್ದು ಅದು ದುರ್ದೈವದ ಸಂಗತಿ. ಹೀಗಾಗಿ ಸಂಬಂಧಪಟ್ಟಂಥ ಅಲ್ಲಿನ ಮಾಮಕ ಅಧಿಕಾರಿಗೂ ಹೇಳಿದ್ದೀನಿ, CDP ಅವರಿಗೂ ಹೇಳಿದ್ದೀನಿ, ಕೂಡಲೇ ಅಲ್ಲಿರ್ತಕ್ಕಂಥ ಕೂಸಿನ ಮನೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಮಧ್ಯಾಹ್ನವರೆಗೆ ಸ್ಥಳಾಂತರ ಮಾಡಿಕೊಂಡು ವರದಿ ಕೊಡಬೇಕಂತಕ್ಕಂಥ ಸೂಚನೆ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮಹಿಳಾ ಪೊಲೀಸ್ ಠಾಣೆಗೆ ಇವತ್ತಿನ ದಿವಸ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಲ್ ಅವರು ಉತ್ಸಾಹಿಗಳೇ ಆಗಿದ್ದಾರೆ. ಆದರೆ CWP ಮಕ್ಕಳ ವಿಶೇಷ ಪೊಲೀಸ್ ಕಲ್ಯಾಣ ಅಧಿಕಾರಿ ಮತ್ತು ಅಲ್ಲಿ ಸಹಾಯಕರ ಕೆಲಸ ಮಾಡ್ತಕ್ಕಂಥವರು ಸರಿಯಾಗಿ ಕಡತಗಳು ನಿರ್ವಹಣೆ ಮಾಡದೇ ಇರೋದು ನಮ್ಗೆ ಕಂಡು ಬಂದಿದೆ. ಮಕ್ಕಳ ಪ್ರತ್ಯೇಕ ರಿಜಿಸ್ಟರ್ ನಿರ್ವಹಣೆ ಮಾಡಬೇಕು. ತೆರೆದ ಮನೆ ಕಾರ್ಯಕ್ರಮ ಪ್ರತಿ ಗುರುವಾರ ಮಾಡಿದ್ದು ರಿಜಿಸ್ಟರಲ್ಲಿ ದಾಖಲೆಯಾಗಿರಬೇಕು. ಅದೇ ರೀತಿಯಾಗಿ F1 FRM 17 ಇರಬೇಕು. ಅವ್ಯಾವೂ ಸಹಿತ ಅಲ್ಲಿ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿಲ್ಲ. ಹೀಗಾಗಿ ಕೂಡಲೇ ಇದೆಲ್ಲ ಸರಿಪಡಿಸ್ಕೊಂಡು ಆಯೋಗಕ್ಕೆ ವರದಿ ಸಲ್ಲಿಸಬೇಕಂತೇಳಿ ಇಲ್ಲಿನ ಮಹಿಳಾ ಪೊಲೀಸ್ ಠಾಣೆಯ ಉಪ ನಿರೀಕ್ಷಕರಿಗೆ ಸರ್ಕಲ್ ಅವರಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದಾದ ನಂತರ ಇವತ್ತಿನ ದಿವಸ ಈ ಪ್ರಾಥಮಿಕ ಶಾಲೆ ಕೂಡೇಗೆಹಳ್ಳಿ ಶಾಲೆಯ ಪ್ರಾಥಮಿಕ ಶಾಲೆಗೆ ಈ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ 5-6 ಮಕ್ಕಳು ಪಾಪ ಮುಗ್ಧ ಮಕ್ಕಳು ಕಸ ಗುಡಿಸ್ತಾ ಇದ್ದಾರೆ. ಎಲ್ಲರೂ ಅವರೇ ಕಸ ಗುಡಿಸ್ತಾ ಇದ್ದಾರೆ. ಇದು ಆಯೋಗ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಇಲ್ಲಿನ BO ಅವರಿಗೆ ನಾನು ಕೂಡಲೇ ಸೂಚನೆ ಕೊಟ್ಟಿದ್ದೇನೆ. ಆ ಸದರಿ HM ಮೇಲೆ ಸೂಕ್ತ ಕ್ರಮ ಕೈಗೊಂಡಂಥ ವರದಿಯೊಂದಿಗೆ ಸಭೆಗೆ 2:30 ಬರಬೇಕಂತಕ್ಕಂಥ ಸೂಚನೆ ಈಗಾಗಲೇ ನಾನು ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈ ರಾಜ್ಯಾದ್ಯಂತ ಎಲ್ಲ ಕಡೆ ಸುಮಾರು 20 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಂಥ ನಿರಂತರ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯ ಹೊಳ್ಳ ಕೊಳ್ಳಗಳು ಜಲಾಶಯಗಳು ತುಂಬಿ ಹರಿತಾ ಇದೆ. ಚಿಂಚೋಳಿ ತಾಲೂಕಿನಲ್ಲಿ ಸುರಿಯುತ್ತಿರುವಂತಹ ಭಾರೀ ಮಳೆಗೆ ನಾಗರಾಳ ಜಲಾಶಯದ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರು ಎಲ್ಲರೂ ಕೂಡ ನದಿಗೆ ಹೋಗ್ತಾ ಇರುವಂಥದ್ದು. ಮುಲ್ಲಾಮಾರಿ ನದಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ನದಿಗಳ ಭಾಗದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಚಿಂಚೋಳಿ ತಾಲೂಕಿನ ಸಾಲೇಬಿನಹಳ್ಳಿ ಬಳಿಯ ಕೆರೆ ಭರ್ತಿಯಾಗಿದ್ದು ತುಂಬಿ ಮಣ್ಣೂರ ಬಳಿಯ ಕಿರುಹಳ್ಳವು ಕೂಡ ತುಂಬಿ ಹರಿತಾ ಇದೆ. ಮಣ್ಣೂರು ಮತ್ತು ಕರಜಗಿ ನಡುವೆ ರಸ್ತೆ ಸಂಪರ್ಕ ಕಡಿದಾಗಿರುವಂಥದ್ದು. ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.